ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ದಕ್ಷ ಅಧಿಕಾರಿಗಳಿಂದಲೇ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ. ಲಕ್ಷ್ಮೀನಾರಾಯಣಪ್ಪ. ದೇವನಹಳ್ಳಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಾಥ್ ಗೌಡರವರ ವರ್ಗಾವಣೆ ಪ್ರಯುಕ್ತ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಭಿನಂದನಾ ಸಮಾರಂಭ ನಡೆಯಿತು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಾಲೇಪುರ ಲಕ್ಷ್ಮೀನಾರಾಯಣಪ್ಪ ಮಾತನಾಡಿ, ಪ್ರಾಮಾಣಿಕ ಹಾಗೂ ಜನಪರ ಆಡಳಿತ ನೀಡುವ ಅಧಿಕಾರಿಗಳಿಂದ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ ಎಂದು ತಿಳಿಸಿದರು. ಶ್ರೀನಾಥ್ ಗೌಡ ಅವರ ಸರಳತೆ, ಜನಪರ ಆಡಳಿತ ಹಾಗೂ ಸೇವಾ ಮನೋಭಾವವನ್ನು ಶ್ಲಾಘಿಸಿದ ಅವರು ಮುಂದಿನ ವೃತ್ತಿ ಜೀವನಕ್ಕೆ ಶುಭ ಹಾರೈಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಶ್ರೀನಾಥ್ ಗೌಡ, ತಮ್ಮ ಕಾರ್ಯನಿರ್ವಹಣೆಯ ದಿನಗಳನ್ನು ನೆನಪಿಸಿಕೊಂಡು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೇನೆ. ಮುಂದೆಯೂ ಅದೇ ದಕ್ಷತೆಯಿಂದ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ಪಿಡಿಒಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಬೀಳ್ಕೊಡುಗೆ ನೀಡಿದರು. ವರದಿ ಮಂಜುನಾಥ ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವೇದಿಕೆಗಳಾಗಿ ನಾವು ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಕೆಲಸ ಮಾಡ್ತಿದ್ರು, ಅವರು ಸಿದ್ಧಗಟ್ಟದಲ್ಲಿ ಕೆಲಸ ಮಾಡ್ತಿದ್ರು, ನಾನು ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಿದ್ದೆ. ಆಗ ಸಿದ್ಧಗಟ್ಟದಲ್ಲಿ ನರೇಗಾದಲ್ಲಿ ಅತ್ಯಂತ ನಾಗಾಲೋಕದಿಂದ ಮೇಂಟೈನ್ ಆಗ್ತಾ ಇತ್ತು, ಬಹಳಷ್ಟು ಕೆಲಸಗಳಾಗ್ತಾ ಇತ್ತು. ಅವ್ರು ಚಿಕ್ಕಬಳ್ಳಾಪುರ ಬಂದು ಪೂರ್ತಿ ಅರ್ಬನ್ ಏರಿಯಾ, ಅಲ್ಲಿ ಅಷ್ಟು ಕೆಲಸ ಆಗ್ತಿರ್ಲಿಲ್ಲ. ಅದಾದ ನಂತರ ಅವರು ಆಗಿ ಬೆಂಗಳೂರು ಗ್ರಾಮ ತಲುಪಿದ್ರು. ಅವರು ಮಾಡಿರ್ತಕ್ಕಂಥ ಶಿಡ್ಲಘಟ್ಟದ ಸಾಧನೆಯನ್ನು ನಾನು ಬೇರೆ ಬೆಂಗಳೂರಿನಲ್ಲಿ ಇವಾಗ ಹೋಗ್ತಾರೆ. ಇದು ನನ್ನಿಂದ ಆಗಿದ್ದು, ನಾನು ಮಾಡಿದ್ದು, ಇದು ಇಂತ ಇಷ್ಟು ಜನಕ್ಕೆ ಒಳ್ಳೇದಾಗಿದೆ ಅಂತ ನಿಮ್ಮ ತೃಪ್ತಿ ಆಗಿಬಿಟ್ರೆ ಅದು ಪರಮಾತ್ಮ ಹಿಂದೆ ಹೋಲಿಕೆ ಬಂದಿದ್ದೀವಿ. ಅವಾಗ ಅದು ಅರ್ಥ ಮಾಡೋವಾಗ ಅವ್ರ ಇಂಟ್ರೆಸ್ಟ್ ಎಷ್ಟು ಮನೆ ಗೃಹ ಪ್ರವೇಶ ಮಾಡಿದಂಗೆ ಮಾಡಿಬಿಟ್ಟು ಪರ್ಟಿಕಲಿ ಸಿಚುವೇಶನ್ ಒಟ್ಟು 19 ಜನ ಪಿಡಿಒಸ್ಗೆ ಲೀನ್ ಅವರೆಲ್ಲೆಲ್ಲಿ 3 ಸ್ಥಾನ ಇತ್ತು, ವಿರೋಧ ಇತ್ತು. ಲೀನ್ಗೆ ವಾಪಸ್ಸು ರಾತ್ರಿ 9 ನೆಕ್ಸ್ಟ್ ಒಂದು ವಾರಕ್ಕೆ ನೋಡಿ ಒಂದು ವಾರಕ್ಕೆ ವಾಪಸ್ ಹಾಕಿದ್ರೆ ಒಂದು ಕಡೆಯಿಂದ 2 ಕಡೆ 3 ಕಡೆಯಿಂದ ನಾನು ಹೆಂಗೆ ಅಂತೇಳಂದ್ರೆ 1 ಪಾರ್ಟಿ 2 ಪಾರ್ಟಿ ಇಲ್ಲ, 3 ಪಾರ್ಟಿ ಇಲ್ಲ. ಜಿಲ್ಲಾ ಪಂಚಾಯಿತಿ ಒಂದು ಪಾರ್ಟಿ, ಒಂದು MLC ಅವರು ಆಗಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ರು ಕಾಣುತ್ತೆ. MLA ಅವರು ಶರತ್ ಸಾಹೇಬ್ರಿದ್ರು, ಮತ್ತೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, 4 ಜನ ಒಂದೇ ತರ, 4 ಜನ ಬೇರೆ ಬೇರೆ ಪಾರ್ಟಿ.